ದೇವರ ಪೂಜೆಯು ಇನ್ನು ಮುಂದೆ ದುಬಾರಿ. ಸೇವೆ ಬಯಸುವ ಭಕ್ತರಿಗೆ ಸರ್ಕಾರದ ಶಾಕು. ಮುಜರಾಯಿ ದೇಗುಲಗಳ ಸೇವೆ ದುಬಾರಿ. ಎ ಗ್ರೇಡ್ ದೇವಸ್ಥಾನದಲ್ಲಿ ದರ ಹೆಚ್ಚಳ. ದೇವರ ಪೂಜೆ ಮಾಡೋದಕ್ಕೂ ಕೂಡ ಇನ್ನು ದುಬಾರಿ ವೆಚ್ಚವನ್ನು ವ್ಯಯಿಸಬೇಕಾಗಿ ಬರುತ್ತೆ. ಸೇವೆ ಬಯಸುವ ಭಕ್ತರಿಗೆ ಸರ್ಕಾರದ ಶಾಕ್. ಮುಜರಾಯಿ ದೇಗುಲಗಳ ಸೇವೆ ಬಲು ದುಬಾರಿ, ಕಾಸ್ಟ್ಲಿ. ಎ ಗ್ರೇಡ್ ದೇವಸ್ಥಾನಗಳಲ್ಲಿ ದರ ಹೆಚ್ಚಳ. ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಸೇವೆ ಕಾಸ್ಟ್ಲಿ. ನಾಗಪ್ರತಿಷ್ಠೆ ಆಶ್ಲೇಷ ಬಲಿ ದರ ಹೆಚ್ಚಳ. 400 ರೂಪಾಯಿ ಇದ್ದ ಸೇವಾ ಶುಲ್ಕ 500 ರೂಪಾಯಿಗೆ ಹೆಚ್ಚಳ. ಕಟೀಲು ದುರ್ಗಾ ಪರಮೇಶ್ವರಿ ಪೂಜಾ ಸೇವೆ ಬಲು ದುಬಾರಿ. ಮಲೆಮಹದೇಶ್ವರ ದೇವಾಲಯದಲ್ಲೂ ಇದೇ ಕಥೆ. ಹೊರಗಡೆ ನಿಂತ್ಕೊಂಡು ಕೈ ಮುಕ್ಕೊಂಡು ಬರಬೇಕಿನ್ನಷ್ಟೇ. ರಾಜ್ಯ ಸರ್ಕಾರದ ನಡೆಗೆ ಭಕ್ತರ ಆಕ್ರೋಶ. ದೇವರ ಪೂಜೆಯು ಇನ್ನು ಮುಂದೆ ಬಲು ದುಬಾರಿ. ದೇವರನ್ನು ಪೂಜೆ ಮಾಡೋದಕ್ಕೂ ಇಷ್ಟು ಕಾಸ್ಟ್ಲಿ ಅನ್ನೋದಾದ್ರೆ ಭಕ್ತರಿಗೆ ಸ್ವಲ್ಪ ಕಷ್ಟ ಕೊಡುತ್ತೆ. ಮುಜರಾಯಿ ಇಲಾಖೆಯ ಒಳಗೆ ಗ್ರೇಡ್ ವೈಸ್ ದೇವಸ್ಥಾನಗಳನ್ನು ಪಟ್ಟಿ ಮಾಡಲಾಗಿರುತ್ತೆ. ಎ ಗ್ರೇಡು, ಬಿ ಗ್ರೇಡು, ಹೀಗೆ ಒಂದೊಂದು ವರ್ಗ ಒಂದೊಂದು ಟೆಂಪಲ್ಗೆ ಹೋಗುವಂತಹ ಆ ದುಬಾರಿ ಅಲ್ಲಿದ್ದಂತಹ ಚಾರ್ಜ್ಗಳು ಮತ್ತಷ್ಟು ದುಬಾರಿ. ನಾಗಪ್ರತಿಷ್ಠೆ ಆಶ್ಲೇಷ ಬಲಿ ಮಾಡೋದಕ್ಕೆ ಮುಂಚೆ ಎಲ್ಲ 400 ರೂಪಾಯಿ ಆಗ್ತಾ ಇತ್ತು, ಈಗ 500 ರೂಪಾಯಿ ಅಂತ. ಕಟೀಲು ದುರ್ಗಾ ಪರಮೇಶ್ವರಿ ಪೂಜಾ ಸೇವೆ ಬಲು ದುಬಾರಿ. ಕಟೀಲು ದುರ್ಗಾ ಪರಮೇಶ್ವರಿ ಬಹಳಷ್ಟು ಭಕ್ತಾದಿಗಳನ್ನು ಹೊಂದಿರತಕ್ಕಂತಹ ದೇವಸ್ಥಾನ. ಅಲ್ಲಿ ಬರುವಂತಹ ಭಕ್ತರು ಅಸಂಖ್ಯಾತರು. ದೇಶದ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಬರ್ತಾರೆ. ಸೊ ಅವರು ಸಲ್ಲಿಸುವಂತಹ ಪೂಜೆಗೆ ಶುಲ್ಕವೂ ಕೂಡ ಈಗ ಹೆಚ್ಚಳ ಆಗಿದೆ. ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಸೇವೆ ಕಾಸ್ಟ್ಲಿ ಆಗಿದೆ. ನಾಗ ಪ್ರತಿಷ್ಠೆ ಅಶ್ಲೇಲ ಬಲಿ ದರವೂ ಕೂಡ ಹೆಚ್ಚಳ ಆಗಿರುವಂತಹದ್ದು. 400 ಇದ್ದ ಸೇವಾ ಶುಲ್ಕ 500 ರೂಪಾಯಿಗೆ ಹೆಚ್ಚಳ ಆಗಿದೆ. ಕಟೀಲು ದುರ್ಗಾ ಪರಮೇಶ್ವರಿ ಪೂಜಾ ಸೇವೆ ಬಲು ದುಬಾರಿ. ಮಲೆಮಹದೇಶ್ವರ ದೇವಾಲಯದಲ್ಲೂ ಕೂಡ ಇದೇ ಕತೆ. ರಾಜ್ಯ ಸರ್ಕಾರದ ನಡೆಗೆ ಭಕ್ತರ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.